ಸೊ ವೆಲ್ಕಮ್ ಸರ್ ನಮ್ಮ ಪಾಡ್ಕಾಸ್ಟಿಗೆ. ನಮಸ್ತೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ಮಿಸ್ಟರ್ ಆರ್ ಅವರೇ, ನಮ್ಗೆ ಗೊತ್ತಾಯಿತು ನೀವು ಒಂದು ವರ್ಲ್ಡ್ಗೆ ನಂಬರ್ 1 ಫುಡ್ ಎಕ್ಸ್ಪರ್ಟ್ ಅಂತೆ. ಹೌದು, ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ ಅಂತೂ ನಾವು ಹೇಳ್ಕೊಳ್ಳೇಬೇಕು. ನೀವು ಮಾಸ್ಟರ್ಸ್ ನೀವು ವಾಟ್ಸಾಪ್ ಯೂನಿವರ್ಸಿಟಿಯಿಂದ ಮಾಡಿದ್ದೀರಾ ಮತ್ತು PhD ಫ್ರಮ್ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ. ಮತ್ತು ನಿಮ್ಗೆ ಹಲವಾರು ಎಕ್ಸ್ಪೀರಿಯನ್ಸಸ್ ಇದೆ ಅಂತ ಗೊತ್ತಾಯಿತು. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ, ವಾಟ್ಸಾಪ್ ಫಾರ್ವರ್ಡ್ಸಲ್ಲಿ ಒಂಥರ ಮೈಂಡ್ ಬ್ಲೋವಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮದು. ಥ್ಯಾಂಕ್ ಯು ಸರ್. ಸರ್, ನನಗೆ ನಿಮ್ಮ ಹತ್ರ ಒಂದು ಕ್ವಶನ್ ಇದೆ. ಈ ಜನ್ರೇಷನಲ್ಲಿ ನಾವು 100 ವರ್ಷ ಬದುಕಬೇಕಂದ್ರೆ ನಾವು ಏನೆಲ್ಲ ಫುಡ್ ಐಟಮ್ಸ್ ತಿನ್ನಬೇಕು ಸರ್? ವೆರಿ ಗುಡ್ ಕ್ವಶನ್. ಸೊ ಇವತ್ತು ನಾನು ನಿಮಗೆ ಏನು ಫುಡ್ ಐಟಮ್ಸ್ ತಿನ್ನಬೇಕು ಅಂತ ಹೇಳಲ್ಲ, ಏನು ತಿನ್ನಬಾರ್ದು ಅಂದು. ಸೊ ಫಸ್ಟ್ ಬಂದುಬಿಟ್ಟು ರೈಸ್, ಆಮೇಲೆ ಚಪಾತಿ, ಆಮೇಲೆ ಮಿಲ್ಕ್, ಆಮೇಲೆ ನಾನ್ ವೆಜ್, ಉಪ್ಪು, ಖಾರ, ಎಣ್ಣೆ ಮತ್ತು ತರಕಾರಿಗಳು. ಈ ಮಾರ್ಕೆಟಲ್ಲಿ ಸಿಗೋ ತರಕಾರಿಗಳು ಅದೆಲ್ಲ ಯಾವುದೆಲ್ಲ ಕೆಮಿಕಲ್, ಎಲ್ಲ ವಿಷ, ಅದೇನು ತಿನ್ನಬೇಡಿ. ಸರ್, ನೀವು ಹೇಳಿರೋ ಫುಡ್ ಐಟಮ್ಸು ನಾವು ಚಿಕ್ಕ ವಯಸ್ಸಿಂದ ಅದೇ ತಿನ್ಕೊಂಡು ಬಂದಿದ್ದೀರಿ. ಇವತ್ತು ನೀವು ಸಡನ್ನಾಗಿ ಹೇಳಿದ್ರೆ ಅದೆಲ್ಲ ತಿನ್ನಬೇಡಿ ಅಂದರೆ ಮತ್ತೆ ಏನು ತಿನ್ನೋದು ಸರ್? ನೀವು ಚಿಕ್ಕ ವಯಸ್ಸಿಂದ ಅದೇ ತಿನ್ಕೊಂಡು ಬಂದಿರೋದಕ್ಕೆ ಇವತ್ತು ನೀವು 100 ವರ್ಷ ಬದುಕ್ತಿಲ್ಲ. ತಿನ್ನೋದೆಲ್ಲ ಮೇನ್ ಇಂಪಾರ್ಟೆಂಟ್ ಇರೋದಿಲ್ಲಿ. ಮೈಂಡ್ಸೆಟ್ ಇರಬೇಕು, ಮೋಟಿವೇಶನ್ ಇರಬೇಕು. ಮೋಟಿವೇಶನ್ ಇದ್ದರೆ 100 ವರ್ಷ ಏನು 200 ವರ್ಷ ಬದುಕ್ತಾನೆ. ಸೊ ಮೇನು ಈಟಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಮೈಂಡ್ಸೆಟ್ ಈಸ್ ಇಂಪಾರ್ಟೆಂಟ್. ಸರ್, ಏನು ಮಾತು ಹೇಳಿದ್ರಿ ಸರ್. ಈ ಥರ ಇನ್ಸೈಟ್ಸ್ ನಮ್ಗೆ ಯಾರೂ ಕೊಟ್ಟಿಲ್ಲ ಇದುವರೆಗೆ. ಆದರೆ ಇದು ಒಂದು ಇನ್ಫಾರ್ಮೇಷನ್ ನಮ್ಮ ಆಡಿಯನ್ಸ್ಗೆ ತುಂಬ ವ್ಯಾಲ್ಯೂಬಲ್ ಇರುತ್ತೆ ಸರ್. ಸೊ ಈ ಥರನೇ ನಿಮ್ಮ ಎಕ್ಸ್ಪೀರಿಯನ್ಸಸ್, ನಿಮ್ಮ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರಿ ವಾಟ್ಸಾಪು, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ. ಥ್ಯಾಂಕ್ ಯು, ಧನ್ಯವಾದ ಸರ್. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ನಿಮಗೆ ಮುಂದೆ ಹೇಳಕ್ಕೆ ಮರ್ತೋದೆ, ಇನ್ನೊಂದು ಐಟಮ್ ಇದೆ, ವಾಟರ್.